ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಶ್ವ ಪ್ಲಸ್ ಟಿವಿ. ಸಿನಿಮಾದಲ್ಲಿ ಹೀರೋಗಳನ್ನ ನಡುಗಿಸಿದ ಈ ಖಳನಾಯಕ ನಿಜ ಜೀವನದಲ್ಲಿ ಒಂದು ಭೀಕರ ಕಾಯಿಲೆಯ ಮುಂದೆ ಸೋತು ಹೋದರು. ಭಾರತೀಯ ಚಿತ್ರರಂಗದ ಹಿರಿಯ ನಟ ಪ್ರದೀಪ್ ರಾವತ್ ಅವರ ನಿಧನದ ಸುದ್ದಿ ಅಭಿಮಾನಿಗಳಿಗೆ ತೀವ್ರ ಆಘಾತ ತಂದಿದೆ. ಪ್ರದೀಪ್ ರಾವತ್ ಎಂದಾಕ್ಷಣ ಬಹುತೇಕರಿಗೆ ನೆನಪಾಗೋದು ಗಜನಿ ಚಿತ್ರದ ಭಯಾನಕ ಖಳನಾಯಕ. ಲಗಾನ್, ಸರ್ಪರೋಶ್ ಸೇರಿದಂತೆ ಅನೇಕ ಹಿಂದಿ ಸಿನಿಮಾಗಳಲ್ಲಿ ಅವರು ಮರೆಯಲಾಗದ ಪಾತ್ರಗಳನ್ನು ನೀಡಿದ್ದಾರೆ. ಮಹಾಭಾರತ ಧಾರಾವಾಹಿಯಲ್ಲಿ ಅಶ್ವತ್ಥಾಮ ಪಾತ್ರದಲ್ಲೂ ಅವರು ಅಪಾರ ಮೆಚ್ಚುಗೆಯನ್ನು ಗಳಿಸಿದ್ದಾರೆ. ಕನ್ನಡ ಸಿನಿಪ್ರಿಯರಿಗೂ ಅವರು ಚಿರಪರಿಚಿತರು. ದರ್ಶನ್ ಅಭಿನಯದ ಗಜ, ವೀರಮದಕರಿ, ಶೌರ್ಯ, ಪರೋಡಿ ಸೇರಿದಂತೆ ಹಲವು ಕನ್ನಡ ಸಿನಿಮಾಗಳಲ್ಲಿ ತಮ್ಮ ಪ್ರಭಾವಿ ಅಭಿನಯದಿಂದ ಗಮನ ಸೆಳೆದಿದ್ರು. ಅವರ ಗಂಭೀರ ಧ್ವನಿ ಮತ್ತು ಪರದೆಯ ಮೇಲಿನ ಪ್ರಭಾವಶಾಲಿ ವ್ಯಕ್ತಿತ್ವ ಅವರನ್ನ ವಿಭಿನ್ನ ಖಳನಾಯಕನನ್ನಾಗಿ ಮಾಡಿತ್ತು. ಪರದೆಯ ಮೇಲೆ ಎಷ್ಟೇ ಕ್ರೂರ ಖಳನಾಯಕನಾಗಿ ಕಾಣಿಸಿಕೊಂಡಿದ್ರು, ನಿಜ ಜೀವನದಲ್ಲಿ ಅವರು ತುಂಬಾ ಸರಳ ಮತ್ತು ಸಹೃದಯ ವ್ಯಕ್ತಿಯಾಗಿದ್ರು ಎಂದು ಅವರ ಜೊತೆ ಕೆಲಸ ಮಾಡಿದ ಹಲವರು ಹೇಳಿಕೊಂಡಿದ್ದಾರೆ. ಅವರ ನಿಧನದಿಂದ ಭಾರತೀಯ ಚಿತ್ರರಂಗ ಒಬ್ಬ ಪ್ರತಿಭಾವಂತ ನಟನನ್ನ ಕಳೆದುಕೊಂಡಿದೆ. ಅಭಿಮಾನಿಗಳು ಮತ್ತು ಚಿತ್ರರಂಗದ ಗಣ್ಯರು ಸಾಮಾಜಿಕ ಜಾಲತಾಣಗಳಲ್ಲಿ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಿದ್ದಾರೆ. ಪ್ರದೀಪ್ ರಾವತ್ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಇಂತಹ ನಿಖರ ಮತ್ತು ವಿಶ್ವಾಸಾರ್ಹ ಸುದ್ದಿಗಾಗಿ ವಿಶ್ವ ಪ್ಲಸ್ ಟಿವಿಯನ್ನ ಸಬ್ಸ್ಕ್ರೈಬ್ ಮಾಡಿ.